ಆತ್ಮೀಯ ವೀಕ್ಷಕರೇ, ಡಿ.ಎ ತುಟಿ ಭತ್ಯೆ ಕುರಿತು ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಏನಿದೆ ಬಿಗ್ ನ್ಯೂಸ್ ಅಂತ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಒಂದೇ ಒಂದು ಲೈಕ್ ಕೊಡಿ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆತ್ಮೀಯ ವೀಕ್ಷಕರೇ, 7ನೇ ವೇತನ ಆಯೋಗ ಪ್ರಸಕ್ತ ವರ್ಷದ 2ನೆಯ ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಪರಿಹಾರ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ. ಸರ್ಕಾರ ಘೋಷಿಸುವುದನ್ನೇ ಕಾಯುತ್ತಿದ್ದಾರೆ. ಕಳೆದ ಜನವರಿಯಲ್ಲಿ ಶೇಕಡ 4ರಷ್ಟು ಡಿಆರ್ ಏರಿಕೆ ಮಾಡಿತ್ತು. ಇದೀಗ 2024ನೇ ವರ್ಷದ 2ನೇ ಡಿಎ ಘೋಷಣೆ ಆಗುವ ದಿನಾಂಕ ಎಷ್ಟು ಹೆಚ್ಚಳ ಆಗಲಿದೆ, ಉದ್ಯೋಗಿಗಳು ಏನೆಲ್ಲ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಎಂಬ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಇದೇ ಸೆಪ್ಟೆಂಬರ್ ಮೊದಲನೇ ವಾರದ ಕೇಂದ್ರವು 7ನೇ ವೇತನ ಆಯೋಗದ ಅಡಿ ತನ್ನ ಉದ್ಯೋಗಿಗಳಿಗೆ ತುಟ್ಟಿ ಭತ್ಯೆ, ಡಿಎ ಮತ್ತು ಪಿಂಚಣಿದಾರರಿಗೆ ಡಿಆರ್ ಹೆಚ್ಚಳದ ನಿರ್ಧಾರ ಪ್ರಕಟಿಸುವ ನಿರೀಕ್ಷೆ ಇದೆ. ಈ ಸಲ ಕೇಂದ್ರವು ಡಿಎ ಮತ್ತು ಡಿಆರ್ನಲ್ಲಿ ಶೇಕಡ 3ರಷ್ಟು ಹೆಚ್ಚಳ ಮಾಡಿ ಘೋಷಿಸಬಹುದು ಎಂದು ಅಂದಾಜಿಸಲಾಗಿದೆ. ಕಾಲಕ್ಕೆ ತಕ್ಕಂತೆ ಹೆಚ್ಚಾಗುವ ಬೆಲೆ ಏರಿಕೆ ಹಣದುಬ್ಬರ ನಿರ್ವಹಿಸಲು ಉದ್ದೇಶದಿಂದ ತನ್ನ ನೌಕರರಿಗೆ ಕೇಂದ್ರ ಸರ್ಕಾರ 2 ಬಾರಿ ಅಂದರೆ 6 ತಿಂಗಳೊಮ್ಮೆ ಈ ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಪರಿಹಾರವನ್ನು ಏರಿಕೆ ಮಾಡುತ್ತೆ. ಜನವರಿಯಲ್ಲಿ ಏರಿಕೆ ಆಗುವುದನ್ನು ಮಾರ್ಚ್ನಲ್ಲಿ ಹಾಗೂ ಜುಲೈನಲ್ಲಿ ಏರಿಕೆ ಆಗುವುದನ್ನು ಸೆಪ್ಟೆಂಬರ್ನಲ್ಲಿ ಘೋಷಣೆ ಮಾಡುತ್ತೆ. ಡಿಎ ಮಟ್ಟದ ಶೇಕಡ 50ಕ್ಕೆ ತಲುಪಿದೆ. ತಮ್ಗೆ ಗೊತ್ತಿದೆ, ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಡಿಎ ಈಗ 50% ತಲುಪಿದೆ. ಈಗ 4% ಏರಿಕೆ ಮಾಡಿದರೆ 54 ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯಾಗಿರುತ್ತೆ ವೀಕ್ಷಕರೇ. ಜುಲೈ 1ರಿಂದ ಅನ್ವಯವಾಗುವಂತೆ ಈ ಒಂದು ಡಿಎನ್ನು ಘೋಷಣೆ ಮಾಡ್ತಾ ಇದೆ ಸರ್ಕಾರ. ಒಂದು ಹೋಪ್ ಇದೆ, ಮುಂದಿನ ತಿಂಗಳು ಸೆಪ್ಟೆಂಬರ್ ಮೊದಲನೇ ವಾರ ಕೇಂದ್ರವು 2024ರ ಜುಲೈ 1ರ ಅನ್ವಯವಾಗುವಂತೆ ತುಟ್ಟಿ ಭತ್ಯೆ ಹೆಚ್ಚಿಸಿ ಘೋಷಿಸಲಿದೆ ಎಂದು ವರದಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಇದು AICPI ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಇದೇ ಥರ ಎಲ್ಲ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.